ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ವರ್ಗಾವಣೆ ಪತ್ರವನ್ನು ಹೇಗೆ ಬರೆಯೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗಿದ್ರೆ ನೋಡೋಣ ಯಾವ ರೀತಿ ಪತ್ರವನ್ನು ಬರೆಯೋದು ಅಂತ. ಫ್ರೆಂಡ್ಸ್, ನಾವು ವರ್ಗಾವಣೆ ಪತ್ರ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಯಾವ ರೀತಿ ಬರೆಯೋದು ಅಂತ ಹೇಳಿದ್ರೆ, ಮೊದಲಿಗೆ ಇವರಿಂದ ನಿಮ್ಮ ಹೆಸರನ್ನು ನೀವಿಲ್ಲಿ ಬರೀತೀರಾ, ಮತ್ತು ನಿಮ್ಮ ಅಡ್ರೆಸ್ಸನ್ನು ನೀವಿಲ್ಲಿ ಬರಿತಾ ಹೋಗ್ತೀರಾ. ಸಂಗೀತ, ಡೋರ್ ನಂಬರ್ 250, 1ನೇ ಅಡ್ಡ ರಸ್ತೆ, ಕುವೆಂಪು ನಗರ, ಬೆಂಗಳೂರು. ಇವರಿಗೆ ಯಾರಿಗೆ ನೀವು ಇವಾಗ ಬರಿಬೇಕು? ಶಾಲೆಯಲ್ಲಿ ನೀವು ಬರಿತಾ ಇದ್ದೀರಾ ಅಂತ ಹೇಳಿದ್ರೆ ಮುಖ್ಯೋಪಾಧ್ಯಾಯರು ಅಂತ ಬರಿಬೇಕು. ಅದೇ ಅಲ್ಲಿ ವುಮೆನ್ ಇದ್ರೆ ನೀವಲ್ಲಿ ಮುಖ್ಯೋಪಾಧ್ಯಾಯಿನಿ ಅಂತ ಬರಿಬೇಕಾಗತ್ತೆ. ಅದೇ ನೀವು ಕಾಲೇಜುಗಳಲ್ಲಿ ನೀವು ಬಂದಾಗ ಏನಾಗುತ್ತೆ, ಪ್ರಾಂಶುಪಾಲರಿಗೆ ನೀವು ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ನಾನು ಶಾಲೆಯಲ್ಲಿ ಉದಾಹರಣೆನ ತಗೊಂಡಿರೋದ್ರಿಂದ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ, ಬೆಂಗಳೂರು. ಇಲ್ಲಿ ನಿಮ್ಮದು ಯಾವ ಶಾಲೆ ಇರುತ್ತೋ ಆ ಶಾಲೆಯನ್ನು ಬರೀತೀರಾ, ಮತ್ತು ಊರನ್ನು ನೀವು ಇಲ್ಲಿ ಬರೀತೀರಾ. ಮಾನ್ಯರೇ, ವಿಷಯ ವರ್ಗಾವಣೆ ಪತ್ರ ಕೋರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಅಂದರೆ ಇಲ್ಲಿ ಬರೆದಿದ್ದೀರಲ್ವ ವಿಷಯ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಪತ್ರವನ್ನು ಬರೀತಾ ಇದ್ದೀರಾ. ಸಂಗೀತ ಆದ ನಾನು ತಮ್ಮ ಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ ನಿಮ್ಮದು ಯಾವ ಸಾಲು ಬರುತ್ತೋ ಆ ಸಾಲನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. 10ನೇ ತರಗತಿಯನ್ನು ವ್ಯಾಸಂಗ ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿರುತ್ತೇನೆ. ಈಗ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಸೇರಬೇಕಾಗಿರುವುದರಿಂದ ತಾವು ನನ್ನ ವರ್ಗಾವಣೆ ಪತ್ರವನ್ನು ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ನೀವು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ರೆ ನೀವು ಆ ಶಾಲೆಯಲ್ಲಿ ನೀವು ಯಾವ ತರಗತಿ ಓದ್ತಾ ಇದ್ದೀರಾ ಆ ತರಗತಿಯನ್ನು ಬರೀತೀರಾ. 10ನೇ ತರಗತಿ ಅಂತ ನಾನಿಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ. ನಿಮ್ಮದು ಯಾವ ತರಗತಿ ಇರುತ್ತೋ ಅದನ್ನು ನೀವು ಇಲ್ಲಿ ಬರೀತೀರಾ. ಮತ್ತು ಇಲ್ಲಿ ಕಾಲೇಜಿಗೆ ಸೇರಬೇಕಾಗಿರೋದ್ರಿಂದ ಅಂತ ಬರೆದಿದ್ದೀನಿ. ನೀವಿಲ್ಲಿ ಇನ್ ಕೇಸ್ ನೀವೇನಾದರೂ ಕಾಲೇಜ್ ಅಂತ ಬರೆದಿದ್ರೆ, ನಿಮ್ಮದು ಬೇರೆ ಯಾವುದಾದ್ರೂ ಕಾಲೇಜಿಗೆ ನೀವು ಸೇರಬೇಕಾದ್ರೆ, ಈಗ PU ಮಾಡ್ತಿರ್ತೀರ, ಡಿಗ್ರಿಗೆ ಸೇರಬೇಕಾಗತ್ತೆ ಅಲ್ವಾ, ಅಂಥ ಸಂದರ್ಭಗಳಲ್ಲಿ, ಅಥವಾ ನಿಮ್ಮ ತಂದೆ ತಾಯಿ ಉದ್ಯೋಗದಲ್ಲಿರ್ತಾರೆ ಅಲ್ವಾ, ಅವರು ವರ್ಗಾವಣೆ ಆಗಿರ್ತಾರೆ, ಅಂಥ ಸಂದರ್ಭದಲ್ಲಿ ನೀವು ಈ ಶಾಲೆಯನ್ನು ಬಿಟ್ಟು ಅಥವಾ ಈ ಕಾಲೇಜನ್ನು ಬಿಟ್ಟು ನೀವು ಬೇರೆ ಕಾಲೇಜಿಗೆ ನೀವು ಸೇರಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಾಗತ್ತೆ, ಈ ರೀತಿ ವರ್ಗಾವಣೆ ಪತ್ರವನ್ನು ನಾವಿಲ್ಲಿ ಬರಿಬೋದಾಗಿರುತ್ತೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿದ್ಯಾರ್ಥಿನಿ. ಹುಡುಗರಾದರೆ ವಿದ್ಯಾರ್ಥಿ, ಹುಡುಗಿರಾದರೆ ವಿದ್ಯಾರ್ಥಿನಿ. ಇಲ್ಲಿ ನೀವು ನಿಮ್ಮ ಸಹಿಯನ್ನು ಹಾಕ್ತೀರಾ. ಪತ್ರದ ಬಲಭಾಗದಲ್ಲಿ ಮೇಲ್ಗಡೆ ನೀವು ಯಾವಾಗಲೂ ಕೂಡ ದಿನಾಂಕ ಮತ್ತು ಸ್ಥಳವನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಈ ವರ್ಗಾವಣೆ ಪತ್ರ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಬಂದಾಗ, ಪತ್ರ ಅಂತ ಬಂದಾಗ ಏನಾಗುತ್ತೆ, 5 ಅಂಕಗಳಿರ್ತವೆ ಅಲ್ವಾ. ಅದರಲ್ಲೂ ಕೂಡ ವರ್ಗಾವಣೆ ಪತ್ರ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಈ ರೀತಿ ನೀವು 1-2 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ನೀವು ಏನು ಮಾಡ್ಬೋದು, ಈ ಪತ್ರವನ್ನು ಬರೆದು ನೀವು 5ಕ್ಕೆ 5 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದಾಗಿರುತ್ತೆ. ಫ್ರೆಂಡ್ಸ್, ಈ ವರ್ಗಾವಣೆ ಪತ್ರ ಅನ್ನುವಂಥದ್ದು ಬರೀ ಕಾಲೇಜು ಶಿಕ್ಷಣ ಅಥವಾ ಶಾಲೆ ಈ ಥರದಕ್ಕೆ ಮಾತ್ರ ಅಲ್ಲ ಅಲ್ವಾ. ನಾವು ಉದ್ಯೋಗವನ್ನು ನಾವು ಮಾಡ್ತಾ ಇರ್ತೀವಿ. ಆ ಉದ್ಯೋಗದಿಂದ ನಾವು ಬೇರೆ ಒಂದು ಉದ್ಯೋಗವನ್ನು ಮಾಡಬೇಕಾದ್ರೆ, ಈಗ ಗೌರ್ಮೆಂಟ್ ಕೆಲಸ ಸಿಕ್ಕಿರುತ್ತೆ ಅಲ್ವಾ, ಅಂಥ ಸಂದರ್ಭಗಳಲ್ಲೂ ಕೂಡ ನಾವು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ನಾವು ಈ ರೀತಿ ಬರೆಯೋದನ್ನು ನಾವು ಕಲ್ತ್ಕೊಂಡಿರ್ಬೇಕಾಗತ್ತೆ. ಫ್ರೆಂಡ್ಸ್, ಇದಿಷ್ಟು ಈ ಪತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.